ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೆಲವು ಇಂಪಾರ್ಟೆಂಟ್ ಟಿಪ್ಸ್, ಹೆಲ್ತ್ ಟಿಪ್ಸ್ ಅಂತಲೇ ಹೇಳ್ಬೋದು. ಅದೇನು ಅಂದರೆ ಈಗ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಈಗಿನ ಕಾಲದಲ್ಲಿ ಬೆಲ್ಲದ ಚಹಾ ತುಂಬ ಫೇಮಸ್ ಅಲ್ವಾ? ನಾವು ಆಚೆ ಕಡೆ ಹೋದ್ವಿ ಅಂದರೆ ಅಲ್ಲಲ್ಲಿ ನಮಗೆ ಬೋರ್ಡ್ ಕಾಣುತ್ತೆ, ಬೆಲ್ಲದ ಚಹಾ ಸಿಗುತ್ತದೆ ಅಂತ. ರುಚಿಯಾದ ಬೆಲ್ಲದ ಚಹಾ, ಮಸಾಲ ಬೆಲ್ಲದ ಚಹಾ, ಈ ರೀತಿ ಹಲವಾರು ಒಂದು ಚಿಕ್ಕ ಪುಟ್ಟ ಹೋಟೆಲ್ಸ್ಗಳಲ್ಲಿ ನಾವು ಕಾಣ್ತೀವಿ. ಹಾಗೂ ಮನೇಲೂ ಕೂಡ ಎಷ್ಟೋ ಜನ ಬೆಲ್ಲವನ್ನು ಬೆಳೆಸ್ಕೊಂಡು ಟೀ ಕುಡಿಯೋದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಆದರೆ ಇದು ಹೆಲ್ದಿನಾ? ಅದ್ರ ಬಗ್ಗೆ ನಾವು ಯೋಚನೆ ಮಾಡೇ ಇಲ್ಲ. ಎಷ್ಟೋ ಜನ ಸಕ್ಕರೆಗಿಂತಲೂ ಅದರ ಆಲ್ಟರ್ನೇಟಿವ್ ಆಗಿ ಬೆಲ್ಲವನ್ನು ಯೂಸ್ ಮಾಡ್ತಾರೆ. ನಾವೆಲ್ಲರೂ ಅಂದ್ಕೊಂಡಿದ್ದೀವಿ, ನನ್ನ ಸಮೇತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ, ಬೆಲ್ಲದ ಟೀ ಕುಡಿಯೋದು ಶುಗರ್ಗಿಂತಲೂ ತುಂಬ ಒಳ್ಳೆಯದು. ದಟ್ ಮೀನ್ಸ್ ಶುಗರ್ ಮಿಕ್ಸ್ ಮಾಡಿ ಟೀ ಏನು ಮಾಡ್ತೀವಿ ಅದಕ್ಕಿಂತಲೂ ಇದು ಬೆಸ್ಟ್. ಬೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಚಹಾ ಕುಡಿದ್ರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಶ್ರೇಷ್ಠವಾದದ್ದು ಅಂತ ಅಂದ್ಕೊಳ್ತೀವಿ. ಮನೇಲೂ ನಾವು ಅದನ್ನ ಮಾಡ್ತೀವಿ, ಹಾಗೂ ಹೊರಗಡೆ ಹೋದಾಗಲೂ ಕೂಡ ಫಾರ್ ಎ ಚೇಂಜ್ ಇವತ್ತು ಬೆಲ್ಲದ ಚಹಾ ಕುಡಿ ಅಂತ ಸ್ಪೆಷಲಾಗಿ ಹೋಗಿ ಇಷ್ಟಪಟ್ಟು ಕುಡಿತೀವಿ ಅಲ್ವಾ? ಆದರೆ ನೀವು ಮನೆಯಲ್ಲೇ ಮಾಡುವಾಗಲೇ ಆಗಲಿ, ಹೊರಗಡೆ ಕುಡಿಯುವಾಗಲೇ ಆಗಲಿ, ಬೆಲ್ಲದಲ್ಲಿ ಬೆರೆಸಿ ಆ ಒಂದು ಬೆಲ್ಲ ಟೀ ಬೆರೆಸಿ ಮಾಡುವಂತಹ ಟೀ ನೀವು ಕುಡಿತಾ ಹೋಗುವಂತಹ ಅಭ್ಯಾಸ ಇದ್ದರೆ ಖಂಡಿತವಾಗಿ ಇದು ನಿಮಗೆ ಡಯಾಬಿಟಿಕ್ ಪ್ರಾಬ್ಲಮ್ ತರುತ್ತೆ. ಎಸ್ ಫ್ರೆಂಡ್ಸ್, ಇದು ಆಯುರ್ವೇದಿಕಲಿ ಪ್ರೂವ್ ಆಗಿದೆ. ಎಂತಹ ಬೆಲ್ಲ ಆಗಿದ್ರೂ ಕೂಡ ನೀವು ಟೀಯಲ್ಲಿ ಬೆರೆಸ್ಕೊಂಡು ಅದನ್ನು ಕುಡಿಯೋದ್ರಿಂದ ಖಂಡಿತವಾಗಿಯೂ ಡಯಾಬಿಟಿಕ್ ಸಮಸ್ಯೆ ಆಗೇ ಆಗುತ್ತೆ. ಅದಕ್ಕಿಂತಲೂ ಮುಂಚಿತವಾಗಿ ನೀವು ಒಂದು 1/4 ಸ್ಪೂನಷ್ಟು ಅಜ್ವೈನ್ನ ಬಾಯಲ್ಲಿ ಜಗದ್ಬಿಟ್ಟು ಅದಾದಮೇಲೆ ಈ ರೀತಿ ಬೆಲ್ಲವನ್ನು ಬೆರೆಸಿರುವಂತಹ ಟೀ ಕುಡಿದ್ರೆ ಆ ರೀತಿ ಶುಗರ್ ಸಮಸ್ಯೆ ನಿಮಗೆ ಖಂಡಿತವಾಗಿಯೂ ಆ ಒಂದು ಭಯ, ಶುಗರ್ ಡಯಾಬಿಟಿಕ್ ಬರುತ್ತೆ ಅನ್ನೋ ಭಯ ಇರಲ್ಲ. ಇದ್ರ ಜೊತೆಯಲ್ಲಿ ಆ ಅಜ್ವೈನ್ ತಿನ್ನೋದ್ರಿಂದ, ಓಮಿನ ಕಾಳು, ಅಜ್ವೈನ್ ಅಂದರೆ ಓಮಿನ ಕಾಳು ತಿನ್ನೋದ್ರಿಂದ ನಿಮಗೆ ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ, ಅಜೀರ್ಣದ ಸಮಸ್ಯೆ ಇದ್ದರೂ ಕೂಡ ಅದನ್ನು ನೀವು ಪಾರಾಗಬಹುದು. ಸೊ ಇನ್ನು ಮುಂದೆ ಬೆಲ್ಲದ ಚಹಾ ಇಷ್ಟಪಟ್ಟು ಕುಡಿಯುವಂತಹ ಬೆಲ್ಲದ ಚಹಾ ಕುಡಿಯೋ ಮುಂಚೆ ಈ ರೀತಿ ನೀವು ಫಾಲೋಅಪ್ ಮಾಡಿ. ಇದಿಷ್ಟೇ ಅಲ್ಲ, ನೀವು ನಾನೇನು ಹೇಳಿದೆ, ಅಜ್ವೈನ್ನ ಒಂದು 1/2 ಸ್ಪೂನು ನೀವು ಜಗದು ಅದಾದಮೇಲೆ ಬೆಲ್ಲದ ಚಹಾ ಕುಡಿಬೇಕು ಅಂತ ಹೇಳಿದಾಗ ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗೋದ್ರ ಜೊತೆಲಿ ಹೊಟ್ಟೆಲಿ ಏನಾದರೂ ಜಂತು ಹುಳುವಿನ ಸಮಸ್ಯೆ ಇದ್ದರೂ ಕೂಡ ಅದರಿಂದ ಕೂಡ ನೀವು ಪಾರಾಗಬಹುದು. ಅದಾದ ನಂತರ ಇದೇ ಒಂದು ಅಜ್ವೈನ್ ಏನಿರುತ್ತೆ, ಅಜ್ವೈನ್ನ ನೀವು ಬೆಲ್ಲದ ಜೊತೆಲಿ ಮಿಕ್ಸ್ ಮಾಡಿಕೊಂಡು ಕುಟ್ಟಿ ಪುಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಅದು ಆಗಾಗ ಜಗಿತಾ ಇದ್ದರೆ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಲಾಭಕರ. ಅಷ್ಟೇ ಅಲ್ಲ, ಈ ಒಂದು ಬೆಲ್ಲ ಏನಿರುತ್ತೆ, ಎಂಥ ಆರ್ಗ್ಯಾನಿಕ್ ಬೆಲ್ಲವನ್ನೇ ಯೂಸ್ ಮಾಡಬೇಕು ಅಂತ ನಾನು ಇನ್ಸಿಸ್ಟ್ ಮಾಡ್ತೀನಿ. ಆರ್ಗ್ಯಾನಿಕ್ ಬೆಲ್ಲದ ಜೊತೆಲಿ ನೀವು ಅಜ್ವೈನ್ನ ನೀವು ತಿಂತಾ ಬಂದರೆ, ಆಯುರ್ವೇದಿಕ್ ಬೆಲ್ಲದ ಜೊತೆಲಿ ಅಜ್ವೈನ ನೀವು ಜಗಿತಾ ಬಂದರೆ ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಗೇನಾದರೂ ಒಣ ಕೆಮ್ಮು ಇದ್ದರೆ ಅದ್ರ ಜೊತೆ ಸ್ವಲ್ಪ ಸಾಸಿವೆ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೋಬೋದು. ಸಾಸಿವೆ ಎಣ್ಣೆ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನ ಸೇವಿಸ್ತಾ ಬಂದರೆ ಡ್ರೈ ಕಾಫ್, ಒಣ ಕೆಮ್ಮು ಏನಿರುತ್ತೆ ಅದರಿಂದ ಕೂಡ ನೀವು ಪಾರಾಗಬಹುದು. ಅಷ್ಟೇ ಅಲ್ಲ, ಇದು ಬೆಲ್ಲದ ಹಣ್ಣು ಅಂತ ಸಿಗುತ್ತೆ. ಬೆಲ್ಲದ ಹಣ್ಣು ನಾನು ಈ ಫೋಟೋದಲ್ಲಿ ಹಾಕಿ ನೋಡಿ. ಈ ಬೆಲ್ಲದ ಹಣ್ಣಿನ ಜೊತೆಲಿ ಬೆಲ್ಲವನ್ನು ಮಿಶ್ರಣ ಮಾಡ್ಕೊಂಡೆ ಅಂದರೆ ನಿಮಗೆ ಏನು ಅಜೀರ್ಣದ ಸಮಸ್ಯೆ, ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಕೂಡ ನೀವು ಪಾರಾಗ್ತೀರ. ಮಲಬದ್ಧತೆ ಏನಿರುತ್ತೆ, ತುಂಬ ಮೋಷನ್ ಹೋಗೋದೆಲ್ಲ ಪ್ರಾಬ್ಲಮ್ ಇರುತ್ತೆ, ಇದನ್ನು ಕೂಡ ನೀವು ಪಾರಾಗ್ತೀರ. ಸೊ ಬೆಲ್ಲದ ಲಕ್ಷಣ ಹೀಗಿದೆ ನೋಡಿ. ಇದೇ ಬೆಲ್ಲದ ಜೊತೆಯಲ್ಲಿ ನೀವು ಹರದ್ ಅಂತ ಸಿಗುತ್ತೆ, ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಆಯುರ್ವೇದಿಕ್ ಸ್ಟೋರ್ಸ್ಗಳಲ್ಲಿ ಸಿಗುತ್ತೆ. ಹರದ ಜೊತೆಯಲ್ಲಿ ಈ ಒಂದು ಬೆಲ್ಲದ ಚೂರ್ಣವನ್ನು ಹಚ್ಕೊಂಡು ನೀವು ಜಸ್ಟ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಚಿಕ್ಕದಾಗಿ ಚೂರ್ಣ ಮಾಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀವು ತಿಂತಾ ಬಂದರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗುತ್ತೆ. ಆ್ಯಂಡ್ ದೆನ್ ನೀವು ದಪ್ಪ ಇರೋರು ಸಣ್ಣ ಆಗ್ತೀರಾ, ಯಾಕಂದರೆ ಹರದಲ್ಲಿ ಹಾಗೂ ಬೆಲ್ಲದ ಮಿಶ್ರಣದಲ್ಲಿ ಆ ಒಂದು ಶಕ್ತಿ ಇದೆ. ಇದರಿಂದ ನೀವು ಖಂಡಿತವಾಗಿಯೂ ಸರ್ವತೋಮುಖವಾದ ಹೊಟ್ಟೆಯ ಸಮಸ್ಯೆ ಏನಿರುತ್ತೆ ಅದನ್ನು ಪಾರಾಗ್ತೀರಾ. ಅಷ್ಟೇ ಅಲ್ಲ, ಏನು ಶುಂಠಿ ಇರುತ್ತೆ, ಶುಂಠಿ ರಸದೊಂದಿಗೆ ಈ ಒಂದು ಬೆಲ್ಲವನ್ನು ಮಿಕ್ಸ್ ಮಾಡಿ ನೀವು ಸೇವಿಸ್ತಾ ಬಂದರೆ ನಿಮ್ಮ ಹೊಟ್ಟೆ ಉರಿ, ಏನೇ ಹೊಟ್ಟೆಯ ಸಮಸ್ಯೆ ಏನಿದ್ರು, ಹೊಟ್ಟೆ ನೋವು, ಅಜೀರ್ಣದ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಕಾನ್ಸ್ಟಿಪೇಷನ್ ಸಮಸ್ಯೆ, IBS ಸಮಸ್ಯೆ, ಇದೆಲ್ಲದರಿಂದ ನೀವು ಪಾರಾಗ್ತೀರಾ ಶುಂಠಿ ರಸ ಹಾಗೂ ಬೆಲ್ಲವನ್ನು ನೀವು ಸೇವಿಸೋದ್ರಿಂದ. ಸೊ ಇದಿಷ್ಟೇ ಮಾಡಿದ್ರೆ ಸಾಕಾ ಅಂತಂದರೆ ನೋ. ನಿಮಗೆ ಊಟದ ಕಡೆ, ನಿಮ್ಮ ಮನೆಯಲ್ಲಿ ಯಾವ ರೀತಿ ಅಡುಗೆ ಮಾಡ್ತಾ ಇದ್ದೀರಾ, ನೀವೆಂತಹ ಊಟವನ್ನು ಸೇವಿಸ್ತಾ ಇದ್ದೀರಾ, ಇಟ್ ಪ್ಲೇಸ್ ಅ ವೆರಿ ವೆರಿ ಯೂನಿಕ್ ರೋಲ್. ಯಾಕಂದರೆ ನೀವೇನೇ ಈ ರೀತಿ ಆಯುರ್ವೇದಿಕ್ ಫಾಲೋಅಪ್ ಮಾಡಿದ್ರು, ನೀವು ಜಂಕ್ ಫುಡ್ ತಿನ್ನೋದು, ಪ್ರತಿನಿತ್ಯ ನೀವು ಬೇಕಿದ್ದೆಲ್ಲ ತಿಂತ ಹೋದರೆ ಖಂಡಿತವಾಗಿ ನೀವು ಈ ಒಂದು ಸಮಸ್ಯೆಗಳಿಂದ ಪಾರಾಗೋದಿಲ್ಲ. ಆದಷ್ಟು ನೀವು ಸೊಪ್ಪು, ತರಕಾರಿ, ಹಣ್ಣುಗಳನ್ನ ಸೇವನೆ ಮಾಡ್ತಾ ಬಂದರೆ ಎಲ್ಲ ಸಮಸ್ಯೆಗಳಿಂದ, ಮತ್ತು ನಾನೀಗ ಹೇಳಿದ ಬೆಲ್ಲದ ಒಂದು ಒಳ್ಳೆಯ ಅದ್ಭುತವಾದ ಆ ಒಂದು ಔಷಧಿಯ ಗುಣಗಳನ್ನು ನೀವು ಫಾಲೋಅಪ್ ಮಾಡ್ತಾ ಬಂದರೆ ಇದೆಲ್ಲ ಸಮಸ್ಯೆಗಳಿಂದ ನೀವು ಪಾರಾಗ್ತೀರ, ಹಾಗೂ ನಿಮ್ಮ ಒಂದು ಆರೋಗ್ಯ ಕೂಡ ಸೂಪರ್ವಾಗಿರುತ್ತೆ.
ಸೊ ಇದು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಪ್ ಇವತ್ತಿನ ಈ ಒಂದು ಹೆಲ್ತ್ ಟಿಪ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್, ಲವ್ ಯು.